ಹಾ ಸೊರಗಾವ್ ಮುಧೋಳ ತಾಲೂಕ್ ಅಲ್ವಾ ಇದು? ತಾಲೂಕು ಮುಧೋಳ ಅಲ್ವಾ? ಡಿಸ್ಟ್ರಿಕ್ಟ್ ಬಾಗಲಕೋಟೆ ಜಿಲ್ಲೆ. ನೀವು ಹಳಿಯ ಮಾವ, ಸೋದರ ಮಾವನಾ? ನಿಮ್ಮ ಹೆಸರೇನು? ಕನಕಪ್ಪರ. ನೋಡಿ ಎಷ್ಟು ಹುಮ್ಮಸ್ಸಿದೆ ಅವ್ರಿಗೆ ಅಲ್ವಾ? ಇದಕ್ಕೂ ಮನೆ ಇದು, ಇದಕ್ಕೂ ಮನೆ ಇದು. ಏನ್ ಮಾಡ್ತಿದ್ರಿ ನೀವು? ಚಿಪ್ ಟ್ಯಾಂಕ್ ಮಾಡಿದ್ದೀರಾ? ಹಾ ಹಾ ಹಾ. ಸ್ವಲ್ಪ ಅರ್ಧ ಸತ್ಯ ಅಂತಾರ, ಈ ಕಡೆ ಸ್ವಲ್ಪ ನೀರಿನ ಇರ್ಲಿ ಬಿಡಿ 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 ಅದನ್ನ ತೆಗಿಯಕ್ಕಾಗಲ್ಲ ಪಾಪ. ಇಷ್ಟ ನೀರಿನ ಮನೆ ಸರ್. ಈ ಕಡೆ ಸೆಪ್ಟಿ ಟ್ಯಾಂಕ್ ಜಾಗನೂ ಜಾಸ್ತಿ ಇದೆ ಸರ್. 20-30 ಸೈಟ್ ಸರ್. ಇದ್ರೊಳಗೆ ಈ ಕಡೆ ಅಡ್ರೆಸ್ ರೂಮ್ ಕೂಡಿಸೋ ಈ ಕಡೆ ಮರಕಟ್ ಮಾಡಿದ್ವಿ ಸರ್. ಸುಮ್ಮನೆ ನೀವು ಮಾಡ್ಕೊಂಡಿದ್ದೀರಿ? ಹಾ ಹಾ. ಏನ್ ಮಾಡ್ತೀರಮ್ಮ ನೀವು? ಟೀಚರಾ ನೀವು? ಕೌಂಡಿ ಅಂತಾರಲ್ವಾ ನಿಮ್ ಕಡೆ? ಇದು ಜಾಗ ನಮ್ದು? ಅದು ಇಷ್ಟೇ ಜಾಗ ನಮ್ದು? ಮುಂದೆ ಏನ್ ಜಾಗ ಇದೆಯಾ ನಮ್ದು? ಮನೆ ಮುಂದೆ ಜಾಗ ಇದೆಯಾ? ಇಲ್ಲ. ಅಮ್ಮಯ್ಯ ಬೇರೆ ಸೈಟ್ ಎಲ್ಲ ಇದೆ ನಿಮ್ದು? ಬೇರೆ ಇಲ್ಲ ಸರ್. ಇಲ್ಲ ಸೊರಗಾವ್. ಸರಿ, ಓಕೆ. ಇದನ್ನ ವ್ಯವಸ್ಥೆ ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ಓಕೆ ವೀಕ್ಷಕರು, ಕಟ್ಲಿ. ಇದು ಯಾವುದೇ ಕಾರಣಕ್ಕೂ ಇದೆಲ್ಲ ಬರೋಲ್ಲ. ಸೊಂಪು ಬರಲ್ಲ, ಮತ್ತೆ ಇದು ಬರಲ್ಲ, ಸರಿನಾ? ಸೆಪ್ಟಿ ಟ್ಯಾಂಕು ಬರಲ್ಲ. ಇಲ್ಲಿ ದೊಡ್ಡ ಟ್ಯಾಂಕ್ ಇಟ್ಕೋಬಹುದು ಬೇಕಾದ್ರೆ, ಒಂದು ಮೇಲೆ ಒಂದು ನೀರಿಂದು ಒಂದು ಹತ್ರದನ್ನ ಇಟ್ಕೋಬಹುದು. ಇದ್ರೊಳಗೆ ಯಾವ ಬರಲ್ಲ, ಮುಚ್ಕೋಬೇಕು. ಇದಂಗೆ ಇಟ್ಕೊಂಡ್ರೆ ಸಮಸ್ಯೆ ಆಗತ್ತೆ. ಇದು ಅರ್ಥ ಆಯ್ತಾ? ಇದು ವ್ಯಾಜ್ಯಗಳು ತಂದಾಕತ್ತೆ ನೋಡಿ. ಇದು ವ್ಯಾಜ್ಯಗಳು ಅಂದ್ರೆ ಕೋರ್ಟ್ ವ್ಯಾಜ್ಯಗಳು, ಕೋರ್ಟ್ಗೆ ಹೋಗೋದು, ಇನ್ನೊಂದಾಗೋದು, ಗಲಾಟೆ ಗದ್ದಲ ಮಾಡ್ಕೊಳೋದು ಆಗತ್ತೆ. ವ್ಯಾಜ್ಯಗಳು ತ್ಯಾಜ್ಯ ಅಲ್ಲ, ವ್ಯಾಜ್ಯ. ಅರ್ಥ ಆಯ್ತು ಹೇಳೋದು? ಆಗತ್ತೆ, ಹಾಕೊಳ್ಳಿ, ಸರಿನಾ? ಸರಿ, ನೀವು ಒಂದು ಕೆಲಸ ಮಾಡಿ, ಅದನ್ನ ಮುಚ್ಕೊಂಡು ಅಮ್ಮಯ್ಯ ಬಾ ಇಲ್ಲತ್ತಿ ಹಿಂಗೆ ಹತ್ಕೊಂಡು ಇಲ್ಲಿಗೆ ಬಂದು ಇಲ್ಲಿಗೆ ತಗೊಂಡು ಟೋಟಲ್ ಬಾಲ್ಕನಿ ಅಲ್ಲೇವರೆಗೂ ಎಕ್ಸ್ಟೆಂಡ್ ಆಗುತ್ತೆ, ಮನೆವರೆಗೂ. ನಿಮ್ಗೆ ಗೊತ್ತಾಗತ್ತಾ? ನಿಮ್ಗೆ ಗೊತ್ತಾಗತ್ತಲ್ಲ, ಗೌಂಡಿ ಎಲ್ಲ ಗೊತ್ತಾಗತ್ತಲ್ವಾ? ಇಲ್ಲಿಂದ ಹಿಂಗೆ ಹತ್ತಿ ಮನೆ ಲೆವೆಲ್ ಎಲ್ಲಿವರೆಗೂ ಇದೆಯಾ ಅಲ್ಲಿವರೆಗೂ ಗೊತ್ತಿ ಲ್ಯಾಂಡಿಂಗ್ ಬರುತ್ತೆ. ಹಿಂಗೆ ಬರುತ್ತೆ, ಹಿಂಗೆ ಬಾಲ್ಕನಿ ಹಂಗೆ ಬಂದ್ಬಿಡಿ ಅಷ್ಟೇ. ಟೋಟಲ್ ಈ ಮೆಟ್ಲವರೆಗೂ 6 ಅಡಿ 3 ಅಡಿ ಇದೆಯಲ್ವ, ಅದು ಬಾಲ್ಕನಿ ಹಂಗೆ ತೊಗೊಂಬಿಡಿ. ಅಲ್ಲೇ ಮನೆ ಲಾಸ್ಟ್ವರೆಗೂ ತೊಗೊಂಬಿಡಿ. 3 ಪಿಲ್ಲರ್ ಹಾಕ್ಕೊಳ್ಳಿ. ಫಸ್ಟ್ ಕ್ಲಾಸ್ ಮನೆ ಒಂದು ಶೋ ಮಾಡ್ಕೊಳ್ಳಿ. ಸರಿನಾ? ಮಾಡ್ಬೇಕಾದ್ರೆ ಒಂದು ಫೋಟೋ ಹಾಕಿ ನನಗೆ, ಸರಿನಾ? ಓಕೆ. ಒಂದು ಬನ್ನಿ ಇಲ್ಲಿ. ಇದು ಬಾಗಿಲಿದೆಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ, ಇದು ಸುಳ್ಳು. ಗೊತ್ತಾಯ್ತಾ? ಪಶ್ಚಿಮದ ಬಾಗಿಲು ಇದು ಯಾವುದೇ ಕಾರಣಕ್ಕೂ ಬರಲ್ಲ. ಒಂದು ಎರಡನೇದು ನೋಡಿ, ಮೇನ್ ಬಾಗಿಲನ್ನ ಇಲ್ಲಿ ತಗೊಳ್ಳಿ. ಆ ಬಾಗಿಲು ತೆಗೆದು ಇಲ್ಲಿ ಹಾಕೊಳ್ಳಿ. ಈಗಲೇ ಮಾಡ್ಕೊಳ್ತಿದ್ರೆ ಈಗ ಹಾಕೊಂಡ್ಬಿಡಿ. ಅದೇ ಮತ್ತೆ ಆ ಬಾಗಿಲು ಇಲ್ಲಿ ತೆಗೆದು ಕಿಟಕಿ, ದೊಡ್ಡ ಕಿಟಕಿ ಇಟ್ಕೊಳ್ಳಿ. ನಾನೇನು ಬೇಡ ನನಗೆ ಇಲ್ಲೆಲ್ಲ, ಸರಿನಾ? ಇಲ್ಲೈತಲ್ಲ ಕಿಟಕಿ ಇರ್ಲಿ ಬೇಕಾದ್ರೆ. ಇದಾಗಲ್ಲ, ಡೋರ್ ಇಟ್ಕೊಂಡ್ರೆ ಆಗಲ್ಲ. ಇದು ಸ್ವಲ್ಪ ಆ ಕಡೆ ಸರಿಸ್ಕೊಳ್ಳಿ, ತೊಂದರೆ ಏನಿಲ್ಲ. ಸರಿನಾ? ಬನ್ನಿ ಹೇಳ್ತೇನೆ. ಮಸ್ಟ್ ಅಂಡ್ ಶುಡ್ ಇದು ನಾನು ಹೇಳೋದು.
ಅರ್ಥ ಆಯ್ತಾ? ಹ್ಮ್ ಹ್ಮ್ ಇದನ್ನ ನಾವು ಒಂದು ಅರ್ಧ ಅಡಿ ಹೈಟ್ ಮಾಡ್ಕೊಂಬಿಡಿ. ಶೀಟ್ ಹಾಕ್ತೀರಿ ಏನಾಗ್ತೀರಿ? RCC ಶೀಟ್ ಅಮ್ಮ RCC ಹಾಕ್ತೀರಾ? ಸರಿ, ಓಕೆ. ಇದನ್ನ ಅರ್ಧ ಅಡಿ ಹೈಟ್ ಮಾಡ್ಕೊಳ್ಳಿ. ಅರ್ಧ ಅಡಿ ಹೈಟ್ ಮಾಡ್ಕೊಳ್ಳಿ ರೂಮ್ನ. ಹೈಟ್ ಮಾಡ್ಕೊಮ್ಮ. ಕನ್ನಡ ಬರುತ್ತೆ, ಇಂಗ್ಲಿಷ್, ಹಿಂದಿನ, ತೆಲುಗುನ, ಕನ್ನಡನ, ಮಲಯಾಳಿ. ಹೈಟ್ ಮಾಡ್ಕೊಳ್ಳಿ, ಅರ್ಧ ಅಡಿ ಹೈಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಈ ಕಡೆ ನೀರು ಹೋಗಿ ಮಾಡ್ಕೊಳ್ಳಿ. ಇಲ್ಲಿ ನೀರ್ ಹಾಕಿದ್ರೆ ಈ ಕಡೆ ಹೋಗಿ ಮಾಡ್ಕೊಳ್ಳಿ. ಸರಿನಾ? ಸೆಂಟ್ರ್ ಇಟ್ಕೋಬೇಕು ವಿಂಡೋನ. ಸೆಂಟ್ರ್ ಇಟ್ಕೊಳ್ಳಿ. ಆ ಕಡೆಯಿಂದ ಈ ಕಡೆಗೆ ಸೆಂಟ್ರ್ ಇಟ್ಕೊಳ್ಳಿ ವಿಂಡೋನ. ಸರಿನಾ? ಇದೇನಿಲ್ವಾ, ಇದು ಎಲ್ಲ ಅಟ್ಯಾಚ್ ಮಾಡಿದಾರ? ಇದೇನಿದು? ಬೇಡ, ಇಲ್ಲಿ ಕ್ಲೋಸ್ ಮಾಡಿದ್ದಮ್ಮ. ಕ್ಲೋಸ್ ಮಾಡಿ ಇಲ್ಲಿ ಮಾಡ್ಕೊಂಡ್ರೆ ಅಮ್ಮನ ಆರೋಗ್ಯ ಮೇಲೆ ತೊಂದರೆ ಆಗತ್ತೆ. ಅರ್ಥ ಆಯ್ತು ಹೇಳೋದು? ಹೈಟ್ ಮಾಡ್ಕೊಳ್ಳಿ. ಓಕೆನಾ? ಇದೆಲ್ಲ ಬೇಕಾದ್ರೆ ಇದೆಲ್ಲ ಒಂದೇ ಲೆವೆಲ್ಗೆ ಮಾಡ್ಕೊಳ್ಳಿ. ಇದೆಲ್ಲ ಟೋಟಲ್ ಇದೆಲ್ಲ ಒಂದೇ ಲೆವೆಲ್ಗೆ ಮಾಡ್ಕೊಳ್ಳಿ. ಅದೆಲ್ಲ ಒಂದು ಡೌನ್ ಮಾಡ್ಕೊಳ್ಳಿ. ಸರಿನಾ? ಇದೇನಿದು? ಬೈಗಡೆ ಬಲ್ಲಿ ಹೇಳ್ಕೋದ್ರು ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಸರಿನಾ? ಇದನ್ನ ಗೋಡೆ ಕಟ್ಟಿ ಕರೆಕ್ಟ್ ಗೋಡೆ ಬಂದ್ಬಿಡ್ಲಿ. ಪ್ಯಾಕ್ ಮಾಡಿ ಕರೆಕ್ಟಾಗಿ ಒಂದೇ ಗೋಡೆ ಬರ್ಲಿ. ಸರಿನಾ? ಬೇಡ, ಅಲ್ಲಿ ಬೇಡ, ಎಲ್ಲ ಒಂದೇ ಗೋಡೆ ಬಂದ್ಬಿಡ್ಲಿ. ಸರಿನಾ? ಇಲ್ಲಿ ಬೇಕಾದ್ರೆ ಒಂದ್ ಕೆಲಸ ಮಾಡಿ, ಇಲ್ಲಿ ಬೇಕಾದ್ರೆ ನೀವು ಅಟ್ಟ ಮಾಡ್ಕೋಬಹುದು. ಅಟ್ಟ ಅಂದ್ರೆ ಗೊತ್ತಾಗತ್ತಾ? ಸಾಮಾನು ಇಡೋದಕ್ಕೆ ಸ್ಲ್ಯಾಬ್ ಹಾಕೊಂಡು ಅದ್ಮೇಲೆ ಅಟ್ಟ ಮಾಡ್ಕೊಳ್ಳಿ. ಎಷ್ಟಾದ್ರೂ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ. ಸರಿನಾ? ಇದೇನಿದು? ಮಾಡ್ಬೋದು, ತೊಂದ್ರೆ ಏನಿಲ್ಲ. ಮಾಡ್ಬೋದು, ಒಲೆ ಮಾಡ್ಬೋದು. ಇಲ್ಲಿ ನಾವು ಗ್ಯಾಸ್ ಕಟ್ಟಿ ಹಾಕೋಬೋದಮ್ಮ. ಸರಿನಾ? ಗ್ಯಾಸ್ ಕಟ್ಟಿ ಹಾಕೊಂಡ್ಮೇಲೆ ಕಟ್ಟಿ ಹಾಕೊಳ್ಳಿ, ಹಿಂಗೆಲ್ಲ ತೊಂದ್ರೆ ಏನಿಲ್ಲ. ಅಲ್ಲಿ ಹಾಕೋಬೇಡಿ. ಅಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಳ್ಳಿ. ಹಿಂಗ್ ಬೇಡ, ಹಿಂಗ್ ಬೇಡ. ಸರಿನಾ? ಇದು ಮಾಡ್ಕೋಬಹುದಮ್ಮ, ತೊಂದ್ರೆ ಇಲ್ಲ. ರೊಟ್ಟಿ ಮಾಡ್ಕೊಳಕ್ಕೆ ಫಸ್ಟ್ ಕ್ಲಾಸ್ ಮಾಡ್ಕೋಬಹುದು. ವಿಂಡೋನು ಬಿಟ್ಕೋಬಹುದು, ಕಬೋರ್ಡ್ ನಿಮ್ಮ ಅನುಕೂಲ. ಬಿಟ್ಕೊಳಮ್ಮ, ತೊಂದ್ರೆ ಏನಿಲ್ಲ. ಎಸ್, ಬಿಟ್ಕೋಬಹುದು. ಸಜ್ಜಗಳ ಸರಿ. ಪ್ರತಿ ರೂಮ್ ನಲ್ಲಿ ಇಲ್ಲೂ ಹಾಕೊಳ್ಳಿ. ಇಲ್ಲಿಂದ ಅಲ್ಲಿವರೆಗೆ ಹಾಕೊಳ್ಳಿ. ಅಲ್ಲಿವರೆಗೆ ಹಾಕೊಳ್ಳಿ, ತೊಂದ್ರೆ. ಅಲ್ಲಿಂದ ಅಲ್ಲಿವರೆಗೂ ಹಾಕೊಳ್ಳಿ. ಹಿಂಗೆ ಸೀದಾ ಹಾಕೋಬಹುದು, ನಮ್ದೇನ ಅಭ್ಯಂತರ ಇಲ್ಲ. ಸಜ್ಜ ಕೂಡ ಹಾಕೋಬಹುದು ಮೇಲೆ ಇಲ್ಲಿ. ಸರಿನಾ? ಎಸ್. ಏನಮ್ಮ ಮಾಡ್ಕೊಳ್ಳಿ, ತೊಂದ್ರೆ. ಅಲ್ಲಿವರೆಗೂ ಮಾಡ್ಕೊಳ್ಳಿ. ಎಷ್ಟು ಅದು ಬೇಡ, ಕಿಚನ್ ವರ್ಗು ಮಾಡ್ಕೊಳ್ಳಿ. ಸರಿನಾ? ಸಾಧ್ಯದಷ್ಟು ಅಲ್ಲಿಂದ ಬೇಡ, ಬೇಡ. ಸರಿನಾ? ಓಕೆ, ಬನ್ನಿ ಇಲ್ಲಿ ಹೇಳ್ತೀನಿ. ಇಲ್ಲೇನ್ ಮಾಡಿದೀರಾ? ಯಾರ್ದು? ಮಲ್ಗೋದಾ? ಸರಿ. ನೋಡಿ, ಇಲ್ಲಿ ಎಷ್ಟು ಬಿಟ್ಟಿದೀವೋ ಅಲ್ಲಿ ಅಷ್ಟು ಬಿಟ್ಟು ಕಟ್ ಮಾಡಿ ಡೋರ್ ಮಾಡ್ಕೊಳ್ಳಿ ಅಷ್ಟೇ. ಆ ಭಾಗದ ನಡೆ ಬಂದ್ರೆ ಡೈರೆಕ್ಟ್ ಬರ್ಬೇಕು ನಾನು. ಏನಮ್ಮ ಹೇಳಿದ್ರಲ್ವಾ? ಇದೇನಿದು? ಟಚ್ ಮಾಡಿರಲ್ಲ? ಇದು ಟಚ್ ಆಗಿಲ್ಲ. ಟಚ್ ಆಗಿಲ್ಲ. ಇದು ಟಚ್ ಆಗಿಲ್ವಲ್ಲ, ಇದು ಸೆಂಟ್ರು. ಆ ಕಡೆ ಗೋಡೆ ಅವ್ರದ್ದು ಜಾಗ ಐತಾರ. ನಮ್ ಪ್ಲೇಸ್ ಎಷ್ಟು ಬೇಕೋ ಅಷ್ಟ ನಮ್ದು ಕಡೆ ಜಾಗ ಐತೆ. ಈಗಲೇ ಸಾಧ್ಯವಾದರೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಾನು ಬಂದಿರೋದಕ್ಕೆ ಒಳ್ಳೇದನ್ನ ಆಗಬೇಕು, ಸ್ವಲ್ಪ ಆದ್ರೂ ಒಳ್ಳೇದಾಗಬೇಕಲ್ವಾ? ನನಗೆ ತೊಂದರೆ ಆದ್ರೆ ಎದಕ್ಕೆ ಬರುತ್ತೆ ನಿಮ್ಗೆ? ಅದು ನನಗೆ ಶಾಪ ಆಗುತ್ತೆ ತೊಂದರೆ ಆದ್ರೆ. ಅರ್ಥ ಮಾಡ್ಕೊಳ್ಳಿ. ಸಾಧ್ಯವಾದರೆ ನಿಮಗೆ ಮಾಡ್ಲೇಬೇಕು ಅಂತ ಆರ್ಡರ್ ಮಾಡ್ತೇನೆ. ಯಾಕಂದ್ರೆ ದಿಸ್ ಈಸ್ ಮೈ ಫ್ಯಾಮಿಲಿ, ಇದು ನನ್ನ ಕುಟುಂಬ ಅಂದ್ಕೊಳ್ತೀನಿ. ಅರ್ಥ ಆಯ್ತಮ್ಮ? ಈ ಮನೆ ಟೋಟಲ್ ಟಚ್ ಮಾಡ್ದಂಗೆ 1 ಇಂಚ್ 2 ಇಂಚ್ ಆದ್ರೆ ಗ್ಯಾಪ್ ಬಿಡಿಸಕ್ಕಾಗತ್ತಾ? ಇಲ್ಲೆಲ್ಲ ಈ ಗೋಡೆನ ಆ ಮನೆ ಟಚ್ ಮಾಡ್ದಂಗೆ 1 ಇಂಚ್ ಆದ್ರೆ 2 ಇಂಚ್ ಆದ್ರೆ ಗ್ಯಾಪ್ ಬಿಡಿಸಕ್ಕಾದಲ್ಲಿ ನೀವು ನೆಮ್ಮದಿ ಊಟ ಮಾಡ್ತೀರಿ ನೋಡ್ರಿ, ಸಾಧ್ಯವಾದಷ್ಟು. ಅರ್ಥ ಆಯ್ತಾ ಮೇಡಮ್ ರೇ? ಟೀಚರ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾವತ್ತೋ ಬೇಜಾರಾದಾಗ ಏನ್ರ ಗುರುಳೆ ಹೇಳ್ಬಿಟ್ಟಿದ್ರಿ, ತೊಂದರೆ ಮಾಡ್ಕೊಂಡು ತೊಂದರೆ ಆಗಿದೆ, ಅವ್ರು ಬಂದಿದ್ರಪ್ಪ ಏನು ಒಳ್ಳೇದಾಗಲ್ಲ ಅಂತ ಅನ್ನೋ ಮಾತು ಬರಬಾರ್ದು. ನನ್ನ ಮೇಲೆ ಇರೋದನ್ನ ನೇರವಾಗಿ ಹೇಳಿದ್ದೀನಿ. ವಿಡಿಯೋ ಕಟ್ ಮಾಡಿ ಹೇಳಿದ್ದೀನಿ, ವಿಡಿಯೋನ ಸ್ಟಾಪ್ ಮಾಡಿ ನಿಮ್ಗೆ ಹೇಳಿದ್ದೀನಿ ಏನು ಸಮಸ್ಯೆ ಅಂತ. ನಾನು ಜಾಸ್ತಿ ಅದ್ರ ಬಗ್ಗೆ ಮಾತಾಡೋದು ಬೇಡ. ಆದರೆ ಇರೋದ್ರಲ್ಲೇ ಸ್ವಲ್ಪವನ್ನ 1-2 ಇಂಚ್ ಆದ್ರೆ ಟೋಟಲ್ ಮನೆ ಗ್ಯಾಪ್ ಬಿಡಿಸಿ ಕಟ್ಕೊಳಕ್ ಆಗತ್ತಾ? ಆದಲ್ಲಿ ಕಟ್ಕೊಂಡ್ರೆ ತುಂಬಾ ಒಳ್ಳೇದು. ಅರ್ಥ ತಮ್ಮಯ್ಯ? ಅರ್ಥ ಆಯ್ತಾ ಇವ್ರೆ? ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಪ್ಪ. ನೋಡ್ರಿ ಏನ್ ಮಾಡ್ಕೊಳ್ತೀರಿ.
ಆರ್ಸಿ ಮಾಡ್ಕೊಂಡ್ರೆ ಅಲ್ಲಿಂದ ಈ ಕಡೆ ನೀರು ಬರಂಗ್ ಮಾಡ್ಕೊ. ಮೇಲೆ ಆ ಕಡೆನೇ ಈ ಕಡೆ ಈ ಮೂಲೆಗೆ ನೀರು ಬರಂಗ್ ಮಾಡ್ಕೊ. ಸರಿನಾ? ಸಾಧ್ಯವಾದಷ್ಟು ಒಂದ್ ಇಂಚು ಡೌನ್ ಮಾಡ್ಕೊ. ಸರಿನಾ? ನೋಡು, ಆ ಮೂಲೆಗೆ ನೀರು ಬಿಟ್ರೆ ಈ ಮೂಲೆಗೆ ಬರಂಗ್ ಬಿಡಿರ್ಲಿ ನೀರು, ಚೆನ್ನಾಗಿ ಬರ್ತದೆ. ಈಚೆಗೆ ಬರಂಗ್ ಮಾಡ್ಕೊ. ಸರಿನಾ? ಆ ಡೋರ್ ಯಾವ್ದೇ ಕಾರಣಕ್ಕೆ ಬರಲ್ಲ, ತೆಗೆದಾಕು. ಸರಿನಾ? ಅದು ಭಾರಿ ತೊಂದರೆ ಮಾಡುತ್ತೆ ನೋಡಿ ನಿನಗೆ. ಅದು ನಿನ್ನ ಮೇಲೆನೆ ಭಾರಿ ತೊಂದರೆ ಮಾಡೋದು. ಫಸ್ಟ್ ಇಮಿಡಿಯೇಟ್ ಯಾವುದೇ ಕಾರಣಕ್ಕೂ ಆ ಸೊಂಪು ಬರಲ್ಲ. ಅದಾಯ್ತಾ? ನಿಮ್ ಪಕ್ಕದಲ್ಲಿ ಇಲ್ವಾ? ಜಾಗ ಇಲ್ಲ, ಮುಂದೆನೂ ಇಲ್ಲ. ಅದಕ್ಕೆ ಪ್ಲಾನ್ ತಗೋಬೇಕಂತ ಹೇಳೋದು. ನಮ್ಗೆ ಗೊತ್ತಾಗಿಲ್ಲ ಸರ್, ಫಸ್ಟ್ ಗೆ ಗೊತ್ತಾಗಿಲ್ಲ. ಅನಾರ್ದ ಮಣ್ಣೆ ಹೊತ್ತ ನೋಡಿದೆ ನಾನು. ಆ ಡೈರೆಕ್ಟರ್ದು ಕೇಮ್ ಆಫ್ ಡೈರೆಕ್ಟರ್ದು ಮೊದಲೇ ಕೆಲಸ ಅವ್ರನ್ನ ಕೂಡ ಅವ್ರಿಗೆ ಫಸ್ಟ್ ಇದೇ ಕೆಲಸ ಮಾಡ್ತೀವಿ ಸರ್. ಅವ್ರಿಗೆ ಒಂದು ಕೆಲಸ ಆಮೇಲೆ ಹಿಂಗಾಗೆಲ್ಲ ಸ್ವಲ್ಪ ಇದಕ್ಕೆ ಹೋದ್ರು ಅವರು. ಆಮೇಲೆ ಹೆಂಗತನ ಅಂತ ಗುರುಜಿ ಕಳಿಸಿದೆ ನಾವು. ಹಿಂಗಾಯ್ತಪ್ಪ ಇಷ್ಟು ಮಾಡಿದ್ದೇನೆ ಅಂತ ಹೇಳಿದೆ. ಹೇಳಿದ್ಕೂಲೆ ಆಮೇಲೆ ನನಗೇನಿತ್ತು, ಬಟ್ ಖರ್ಚಬೇಕು ಏನಾದ್ರು ಒಪ್ಕೊಳ್ತೀನಿ. ಮುಂಚೆ ಕರ್ಕೊಂಡ್ ಬರ್ತಿದ್ದೆ. ಆಮೇಲೆ ವಿಚಾರ ಮಾಡಿ ಅಟ್ಲೀಸ್ಟ್ ಕೊನೆಗೆ ಸೆಪ್ಟಿಕ್ ಟ್ಯಾಂಕ್ ಆದ್ರೆ ಇಟ್ಕೋ, ಈ ಟ್ಯಾಂಕ್ ಇಟ್ಕೋಬೇಡ, ನೀರಿನ ಟ್ಯಾಂಕ್ ಇಟ್ಕೋಬೇಡ. ನೀರಿನ ಟ್ಯಾಂಕ್ ಬೇಡ, ನೀರಿನ ಟ್ಯಾಂಕ್ ಅಂತ ಮುಚ್ಚಿ. ಕೊನೆಗೆ ಮತ್ತೆ ಆಪ್ಷನ್ ಇಲ್ಲ, ಸೆಪ್ಟಿಕ್ ಟ್ಯಾಂಕ್ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಮಾಡ್ಕೊಂಡಿದ್ದೀರಿ, ಇದಲ್ವಾ ಬಾತ್ರೂಮು? ಈ ಕಡೆ ಮಾಡ್ಬೇಕಂತ ಮಾಡಿದ್ರಿ. ಸ್ಟೇರ್ ಕೇಸ್ ಬಡ್ಡೆಗೆ ಇಲ್ಲಿ ಬರಲ್ಲಪ್ಪ, ಬರಲ್ಲ ಕಣಮ್ಮ, ಇಲ್ಲಿ ಬರೋದಿಲ್ಲ. ಮತ್ತೆ ಎಲ್ಲಿ ಹೋಗ್ತೀರಿ? ಬಾತ್ರೂಮ್ ಇದೆಯಲ್ಲ, ಸಂಡಸ್ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊ. ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಸುಮ್ಮನೆ ಖಾಲಿ ಬಿಡ್ಬೇಕು. ನೀವು ಅಲ್ಲಿ ಸಜ್ಜೆ ಹಾಕೊಂಡು ಕ್ಲೀನಾಗಿ ಇಲ್ಲಿಂದ ಇಲ್ಲಿಗೆ ಬಾಲ್ಕನಿ ಬರೋದು ಕಂಪ್ಲೀಟ್. ಎಕ್ಸ್ಟೆಂಡ್ ಮಾಡ್ಬೇಡ ಮತ್ತೆ ಮನೆ ಬಿಟ್ಟು. ಅಷ್ಟು ಮಾತ್ರ ಮಾಡ್ಬೋದು ನೋಡಪ್ಪ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಇದ್ರಲ್ಲಿ ಪ್ಲಾನ್ ತಗೊಂಡಿದ್ರೆ ನೀನು ಇದ್ರಲ್ಲೇ ಉಳಿತಾಯ ಆಗೋದು ಪರಿಸ್ಥಿತಿ ಆಗಿದೆ ಈಗ. ಇದ್ ಹಿಡ್ಕೊಂಡಾಗಳಿಂದ ನಾವು ತೊಂದ್ರೆ ಕಾಣಪ್ಪ ನಿನಗೆ. ಅಲರ್ಟ್ ಗದ್ದಗಳು ಸುಮ್ಮನೆ ಒಬ್ರಿಗೊಬ್ರಿಗೆ ಸರಿ ಇಲ್ಲ. ಸರಿನಾ? ನಿನ್ನ ಹೆಸರೇನು ಹೇಳು? ಪರಶುರಾಮ್. ಇಲ್ಲಿ ಬಿಡಿ, ಫಸ್ಟ್ ನೀನು ಡೋರ್ ಚೇಂಜ್ ಮಾಡ್ಕೋ ಫಸ್ಟ್. ಸರಿನಾ? ನೀನು ಇದು ಇಟ್ಕೊಂಡವರೆಗೂ ಮನೆ ಹಿಡ್ಕೊಂಡ್ರೆ ಈ ವೆಹಿಕಲ್ ಹುಷಾರಾಗಿ ಕಟ್ಟಾಡು. ಸರಿನಾ? ಆಗ್ಲೇ ಅದ್ರ ಬಗ್ಗೆ ಅನುಭವ ಆಗಿದೆ ನಿನಗೆ ಅನ್ಸುತ್ತೆ. ನನಗೆ ಅನುಭವ ಆಗಿದೆ ನಿನಗೆ, ನೆನ್ಪಿಟ್ಕೋ. ತೊಂದರೆ ಮಾಡ್ಕೋಬೇಡ. ಇಟ್ಟಿಗೆ ಪಟ್ಟಿಗೆ ಇಲ್ಲಿ ಹಾಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋ. ತಿರ್ಗಿ ಮತ್ತೆ ಮೆಟ್ಲು ಏನ್ ಮಾಡ್ತೀವಿ ಗೊತ್ತಾ? ಈ ಡೋರ್ ಮಾಡ್ತೀಯಲ್ಲ ಇಲ್ಲಿ, ಈ ಮೆಟ್ಲು ಇಲ್ಲೇ ಕೊಡು. ಹತ್ತಕ್ಕೆ ಇಲ್ಲಿಗೆ ಕೊಡು. ಅಲ್ಲಿ ಓಡಬೇಡ, ಇಲ್ಲಿ ಓಡಾಡಿ ಒಳಗಡೆ. ಸರಿನಾ? ಓಕೆ ಮಯ? ಅರ್ಥ ಆಯ್ತಮ್ಮ? ಇಂದಿನ ಡೌಟ್ ಇದೆಯಮ್ಮ? ಡೌಟ್ ಏನೇನಿದೆಯಮ್ಮ? ಡೌಟ್ ಇದೆಯಾ? ಸರಮ್ಮ, ಈಗ ಪ್ಯಾಕೆಟ್ ಹಾಕಕ್ಕೆ ನಿನಗೆ ಇದು ಟಾಯ್ಲೆಟ್ ರೂಮ್ ಇದು ಹಾಕಕ್ಕೆ, ಸೆಪ್ಟಿಕ್ ಟ್ಯಾಂಕ್ ಹಾಕಕ್ಕೆ ಜಾಗನೇ ಇರ್ಲಿಲ್ಲ. ನಿಮ್ಮ ಹತ್ರ ಏನ್ ಮಾಡೋಣ ನಾನು ಮೊದ್ಲು ಹೇಳಿಲ್ವಾ ನಿಮ್ಗೆ? ಕಟ್ ಮಾಡಿದಾಗ ಹೇಳಿಲ್ವ? ಫೋನ್ ಕಟ್ ಮಾಡಿದಾಗ ಯಾವ ಬೇಡಂದ್ರೆ ಲಕ್ಷಣವಾಗಿ ಎಲ್ಲ ಮುಚ್ಚಿಬಿಟ್ಟು ಡೋರ್ ಮಾಡ್ಕೊಂಡು ಓಡಾಡಿ. ಸರಿನಾ? ಮುಚ್ಚಿಬಿಟ್ರೆ ಬಾರಿ ಒಳ್ಳೇದು. ಸ್ವರ್ಗವಲ್ವಾ ಇದು? ಇದು ಯಾರ ಸೈಟ್ ಇದು? ಸಾಧ್ಯವಾದ್ರೆ ಕೊಟ್ರಿ ಸೈಟ್ ತಗೊಳ್ಳಿ, ನಿಮ್ಗೆ ಆಗುತ್ತೆ. ಸ್ಟಾರ್ಟ್ ಮಾಡೀಗ ಕೇಳು. ಇದೆಲ್ಲ ತೆಗಿ. ಸ್ವಲ್ಪ ಮಣ್ಣು ಗುಡ್ಡೆ ಹಾಕಿದಲ್ಲ, ಮಣ್ಣು ಅವ್ರದ ನಮ್ದ? ಅವ್ರದಾ? ಸಾಧ್ಯವಾದ್ರೆ ಕೊಡ್ತಾರೆ ನೋಡಿ, ಮಾಡ್ಕೋ ಇದನ್ನ. ಇದನ್ನ ಫಸ್ಟ್ ಬಾಗ್ಲಿ ಈ ಕಡೆ ಮಾಡ್ಕೋ, ಇದು ಸರಿ ಮಾಡ್ಕೋ. ಸ್ವಲ್ಪ ಇಲ್ಲಾಂದ್ರೆ ಕಿತ್ತಾಡ್ಕೊಳ್ತೀಯ. ಸರಿ, ಇನ್ನೇನು ಡೌಟ್ ಇದೆಯಾ? ಆ ಕಡೆ ಮಾಡ್ಕೊಂಡಿರ್ತಾರೆ, ಮುಂದ್ಗಡೆ ಹಾಕಕ್ಕೆ ನೀರು ಜಾಗ ಇಲ್ಲ. ಬಟ್ ಕಿತ್ತು ಇನ್ನೊಂದು 6 ಇಂಚು ಮುಂದ್ಗಡೆ ತಗೋಬೇಕು. 6 ಇಂಚು ಒಳಗಡೆ ವಾಲ್ ತಗೊಂಡು ನೀನ್ ಆ ಕಡೆ ನೀರು ಹೋದವನ್ನ ಹಿಂಗೆ ಟ್ಯೂಬ್ ಒಂದ್ ಇದು ಕೊಟ್ಟು ಒಂದು ಪೈಪ್ ಕೊಟ್ಟು ಈ ಕಡೆ ಬಿಡೋದು ಬೇಕಾದ್ರೆ, ಮುಂದೆ ಜಾಗ ಇಲ್ದಿದ್ರೆ. ಅದು ಮುಂದೆ ವಿಚಾರ. ಅದು ಬಟ್ ಬೀಳೋದು ಮಾತ್ರ ಆ ಕಡೆನೆ ಬೀಳಿ, ಒಳಗೆ ಬೀಳಿ. ಒಂದು 2 ಇಂಚಿನ ಗ್ಯಾಪ್ ಕೊಟ್ರೆ ತುಂಬಾ. 6 ಇಂಚ್ ಗ್ಯಾಪ್ ಅಂತಿಲ್ಲ, ಇನ್ನು ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿ. ನನಗೆ ಅದರ ಪರ್ಸನಲ್ ವಿಚಾರ ಏನಾದ್ರು ಕೂಡ, ನಿಮ್ಮ ಕುಟುಂಬದ ಪರ್ಸನಲ್ ವಿಚಾರ ನಾನು ಮಾತಾಡಿದ್ದೀನಿ. ವಿಡಿಯೋ ಕಟ್ ಮಾಡಿ ಯಾಕೆ ಮಾಡಿದೀನಿ ಅರ್ಥ ಮಾಡ್ಕೊಳ್ಳಿ. ಸರಿನಾ? ಏನಮ್ಮ? ಏನನ್ನ ಪ್ರಾಬ್ಲಮ್ ಇದ್ದಿದ್ರೆ ನಾನು ನೀನು ಹೇಳೋದಿಲ್ಲ, ನೀನು ಕೇಳೋದಿಲ್ಲ, ನೀನು ಹೇಳೋವರ್ಗ ಇರೋದಿಲ್ಲ ನಾನು. ಅರ್ಥ ಆಯ್ತಾ? ನೀನ್ ನನ್ನ ಮಗಳಿದ್ದಂಗಲ್ವಾ ಪಾಪ. ಅಯ್ಯೋ ದೇವ್ರೆ, ನಾನು ಬಂದಾಗ ಚೆನ್ನಾಗಿರ್ಬೇಕಮ್ಮ.
ಅಲ್ವಾ? ನೀನು ಕೇಳಬೇಕ ನನ್ನ. ಆದರೆ ತಪ್ಪಾಗಿದ್ದನ್ನ ಮಾತ್ರ, ತೊಂದರೆ ಆಗಿದ್ದನ್ನ ಮಾತ್ರ ಹೇಳಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಅದನ್ನ ಚಾಚು ತಪ್ಪದೆ ಪಾಲಿಸಿ. ನೀವೇನೋ ಒಂದು ಸ್ವಲ್ಪ ಫೀಸ್ ಕೊಟ್ರಿ, ನಾನು ಓದೆ ಬಂದೆ, ಅವೆಲ್ಲ ಅಲ್ಲ ಇಲ್ಲಿ. ನಿಮ್ಮ ಸಂಸಾರ ಚೆನ್ನಾಗೆ ನೆಮ್ಮದಿಯಾಗಿದ್ದಾಗ ಊಟ ಮಾಡ್ಬೇಕಾದ್ರೆ ನೆನೆಸಿದ್ರೆ ನನಗೂ ಒಳ್ಳೆ ಊಟ ಸಿಗುತ್ತಮ್ಮ, ದೇವ್ರು ಕೊಡ್ತಾನೆ ಅಲ್ವಾ? ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹೆಣ್ಮಗಳೇ ಒಳ್ಳೆ